ಇನ್ನು ಸಿಎಂ ಸಂತಾಪ ಸೂಚಿಸಿದ್ದಾರೆ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ. ಮನಮೋಹನ್ ಸಿಂಗ್ ಅವರ ನಿಧನ ತೀವ್ರ ದುಃಖ ತಂದಿದೆ. ಎಕ್ಸ್ ಖಾತೆ ಮೂಲಕ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ನಾಳೆ ದೆಹಲಿಗೆ ಕೂಡ ಧಾವಿಸ್ತಾ ಇದ್ದಾರೆ ಸಿಎಂ. ಅಪ್ರತಿಮ ಬುದ್ಧಿವಂತಿಕೆಯ ರಾಜನೀತಿ ತಜ್ಞ ಮನಮೋಹನ್ ಸಿಂಗ್ ಅವರ ನಾಯಕತ್ವ, ಅವರ ದೃಷ್ಟಿ ಹೆಗ್ಗುರುತು. ಅವರು ಪ್ರಧಾನಿಯಾಗಿದ್ದಾಗ ನಾನು ಸಿಎಂ ಆಗಿದೆ, ಅದನ್ನು ಸ್ಮರಿಸಿದ್ದಾರೆ ಸಿದ್ದರಾಮಯ್ಯ. ನಮ್ಮ ಬಜೆಟ್ಗಳಿಗೆ ಪ್ರೋತ್ಸಾಹ ನೀಡಿದ್ರು. ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಸಿಎಂ ಆದಂತಹ ಸಂದರ್ಭದಲ್ಲಿ ದೇಶದ ಪ್ರಧಾನಿಯಾಗಿದ್ರು ಮನಮೋಹನ್ ಸಿಂಗ್. ಆ ಸಂದರ್ಭವನ್ನು ಕೂಡ ನೆನಪಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಎಕ್ಸ್ ಖಾತೆಯಲ್ಲಿ ಸಂತಾಪ ಸೂಚಿಸಿದ್ದಾರೆ. ಮನಮೋಹನ್ ಸಿಂಗ್ ಅವರ ಕೊಡುಗೆಯನ್ನು ಸ್ಮರಿಸಿದ್ದಾರೆ. ಎಲ್ಲ ಮುಖಂಡರುಗಳು ಕೂಡ ಪಕ್ಷಾತೀತವಾಗಿ ಟಿವಿ9 ಜೊತೆ ಹಂಚಿಕೊಳ್ತಾ ಇದ್ರು ಯಾವ ರೀತಿಯಲ್ಲಿ ದೇಶದ ಆರ್ಥಿಕ ಮಟ್ಟವನ್ನು ಸುಧಾರಿಸಿದ್ರು ಅಂತ. ಎಸ್, ಯುಟಿ ಖಾದರ್ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮನಮೋಹನ್ ಸಿಂಗ್ ಅವರನ್ನ ಕಳ್ಕೊಂಡಿದ್ದೀವಿ, ಅವರನ್ನ ಯಾವ ರೀತಿ ಸ್ಮರಿಸ್ತೀರಿ ಸರ್? ಭಾರತ ದೇಶದ ಚಾಣಕ್ಯ ಇವತ್ತೊಂದು ಅಸ್ತವ್ಯಸ್ತವಾಗಿದೆ. ಯಾಕಂತ ಹೇಳಿದ್ರೆ ಆರ್ಥಿಕ ಅರ್ಥಶಾಸ್ತ್ರ ನವಭಾರತದ ಆರ್ಥಿಕತೆಗೆ ಒಂದು ಅರ್ಥಶಾಸ್ತ್ರ ಬರೆದಂತಹ ವ್ಯಕ್ತಿ ದಿವಂಗತ ಮನಮೋಹನ್ ಸಿಂಗ್ ಅವರು. ಬಹುಶಃ ಇವತ್ತೊಂದು ಕಾಲದಲ್ಲಿ ಇವತ್ತು ನಮ್ಮ ದೇಶದ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಆರ್ಥಿಕತೆಯ ಒಂದು ಅವಕಾಶ ಸಿಕ್ಕಿದ್ರೆ ಅದು ಬಹುಶಃ ಮನಮೋಹನ್ ಸಿಂಗ್ ಹಾಕಿದಂತಹ ಒಂದು ಫೌಂಡೇಶನ್ ಹೇಳಲಿಕ್ಕೆ ಸೂಚಿಸ್ತೇನೆ. ಒಂದು ಕಾಲದಲ್ಲಿ ನಮ್ಮ ದೇಶದ ಬಂಗಾರನ್ನು ಬೇರೆ ದೇಶ ಅಡವಿಟ್ಟಂತ ಪರಿಸ್ಥಿತಿ ಇತ್ತು. ಆ ಬೇರೆ ದೇಶ ಅಡವಿಟ್ಟಂತ ಬಂಗಾರ ಬಿಡಿಸಿಕೊಂಡು ಭಾರತ ದೇಶದ ಗೌರವ ಉಳಿಸುವಂತದ್ದು. ವಿಶ್ವದಲ್ಲೇ ಅಮೆರಿಕದಂತ ದೇಶ ಕೂಡ ಆರ್ಥಿಕ ಪರಿಸ್ಥಿತಿನ ಬ್ಯಾಂಕ್ಗಳಲ್ಲಿ ಮುಳುಗಿ ತತ್ತರಿಸಿದಾಗ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿ ನಿಂತಿದ್ರೆ ಅದು ಮನಮೋಹನ್ ಸಿಂಗ್ ಅವರ ದೂರದರ್ಶಿತ್ವದ ಆಡಳಿತ ಅಂತೇಳಿ ಅದು ಸರ್ವರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅದಕ್ಕಾಗಿ ಹಲವಾರು ಕೊಡುಗೆ ನಮ್ಮ ದೇಶಕ್ಕೆ ಕೊಟ್ಟದ್ದು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತ ದೊಡ್ಡ ಮಟ್ಟದ ಒಂದು ಮೇಧಾವಿ ಸ್ಕಾಲರ್ ಇವತ್ತು ಮತ್ತು ಸರ್ ಹಾಗೆ ಸಂಪರ್ಕದಲ್ಲಿರಿ. ಡಿ.ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಏನಂತ ಅಂದ್ರೆ ಈ ಒಂದು ಪರಿಸ್ಥಿತಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಿಗೆ ಗೌರವ ಸಲ್ಲಿಸಬೇಕಾಗಿದೆ. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮನ ನಾವು ನಡೆಸಲಿಕ್ಕೆ ಆಗ್ತಾ ಇಲ್ಲ. ಬೇರೆ ಏನೇನು ನಾವು ಕಾರ್ಯಕ್ರಮ ಯಾವ ರೀತಿ ಮುಂದಕ್ಕೆ ಏನ್ ಮಾಡ್ತೀವಿ ಅಂತ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ, ಅಲ್ಲ ತಿಳಿಸಿ. ಎಸ್, ಖಾದರ್ ಅವರು ಮಾತನಾಡ್ತೀವಿ. ಸರ್, ತಾವು ಹೇಳ್ತಾ ಇದ್ರಿ, ಸ್ಮರಿಸ್ತಾ ಇದ್ರಿ, ಒಬ್ಬ ಆರ್ಥಿಕ ತಜ್ಞನನ್ನ ಕೂಡ ದೇಶ ಕಳ್ಕೊಂಡಿದೆ. ಅವರನ್ನ ಭೇಟಿಯಾದಂತ ಸಂದರ್ಭ ಏನಾದ್ರು ತಾವು ನೆನಪಿಸ್ಕೊಳ್ಬೋದಾ? ವ್ಯಕ್ತಿತ್ವವಾಗಿ ಹೇಗೆ ನೋಡ್ತಿರ್ತಾವ ಅವರನ್ನ ಅಂತ? ಇಲ್ಲ, ಒಂದು ಅತ್ಯಂತ ಸೌಮ್ಯ ಸ್ವಭಾವದ ಮತ್ತೆ ಯಾವುದೇ ಒಂದು ಆ ಒಂದು ಅಧಿಕಾರದ ಅಹಂಕಾರವಿಲ್ಲದೆ ಸರಳ ಸಜ್ಜಿಕೆಯಿಂದ ತನ್ನ ಅತ್ಯಂತ ಕಡಿಮೆ ಮಾತಿನಿಂದ ಅತ್ಯುತ್ತಮವಾಗಿ ಹೇಗೆ ಕೆಲಸ ಮಾಡಬಹುದು ಅಂತ ಹೇಳಿ ಎಲ್ಲಾ ರಾಜಕಾರಣಿಗಳಿಗೆ ಒಂದು ಮಾದರಿಯಾದಂತಹ ವ್ಯಕ್ತಿತ್ವ. ಬಹುಶಃ ಇವರ ವ್ಯಕ್ತಿತ್ವ ಎಲ್ಲ ಯುವ ಜನಾಂಗಕ್ಕೆ ಮತ್ತು ಯುವ ರಾಜಕಾರಣಿಗಳಿಗೆ ಒಂದು ಪ್ರೇರಣೆ ಆಗ್ಬೇಕು. ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಕುಟುಂಬಕ್ಕೆ ಮತ್ತು ಶಕ್ತಿ ಬರ್ಕೊಡ್ಲಿ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಟಿವಿ9 ಜೊತೆ ಮಾತನಾಡಿದ್ದಕ್ಕೆ. ಶಿಕ್ಷಣ ತಜ್ಞರಾಗಿದ್ದ, ಆರ್ಥಿಕ ಕ್ರಾಂತಿಯನ್ನ ತಂದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಸ್ಮರಿಸಲಾಗ್ತಾ ಇದೆ.